ನೀವು ಈ ಸಿನಿಮಾಗೂ 2 ಸಿನಿಮಾ ನೋಡೋದಕ್ಕೂ ಹಾ ಇನ್ ಟೈಮ್ಗೆ ಹೋಗ್ತೀರಾ ಲೇಟಾಗಿ ಹೋಗ್ತೀರಾ ಅಂತ? ಯಾಕಂದ್ರೆ ಇಲ್ಲಿ ನೀವು ಬಂದಿದ್ದು ನನ್ಗೆ ಹೇಳಿದ್ರಿ ನೀವು ನಂಗೆ ವಾಚ್ ಗಿಫ್ಟ್ ಮಾಡ್ತೀನಿ ಅದೇ ಅಂತ. ಯಾಕೆ ಕೊಡ್ತೀವಿ ಅಂತಂದ್ರೆ ಟೈಮ್ ನೋಡ್ಕೊಂಡ್ರೆ ಕರೆಕ್ಟಾಗಿ ಇನ್ ಟೈಮ್ ಬಂದ್ರೆ ನಾನು ನಮ್ಗೆ ಅಲ್ಲೇ ಕುತ್ಕೊಂಡು ಹೇಳ್ದೆ ನನ್ಗೆ ಫೋಟೋ ಶೂಟ್ ಇತ್ತು ಅಂತ. ಆಮೇಲೆ ನೀವೇನಂದ್ರಿ ಸಾರಿ ಓಕೆ ಅಂದ್ರಿ. ಅದಕ್ಕೆ ಅದು ಗೊತ್ತಾಗ್ಬೇಕಲ್ವಾ ನಮ್ಗೂ. ನಾನು ಅಲ್ಲೇ ಹೇಳ್ದೆ ತಾನೇ, ನಿಮ್ಗೆ ಇಲ್ಲೇ ಕುತ್ಕೊಂಡು ಹೇಳ್ದೆ ನಾನು. ಈ ಪ್ರಶ್ನೆ ನಿಮ್ಗೆ ಅಲ್ಲೇ ಕೇಳಿದ್ರಿ ನಮ್ಗೆ. ನಾನು ಒಬ್ಬನ್ ಹೇಳಿರಿ 150 ಜನಕ್ಕೂ ಗೊತ್ತಾಗ ಅವರೆಲ್ಲರೂ ಕೇಳಿಸ್ಕೊಂಡಿರ್ತಾರೆ ನಂಗೆ ಗೊತ್ತು. ಸರ್ ಅಂತೂ ನಂಗೆ ಒಂದು 6 ವರ್ಷದಿಂದ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ. ನನಗೆ ಸಿನ್ಸಿಯರ್ ಆಗಿ ಒಂದು ವಾಚ್ ಗಿಫ್ಟ್ ಮಾಡಿಬಿಡಿ, ಆ ನೆನಪಿಗೋಸ್ಕರ ಅಂದ್ರೆ ಬೇಗ ಬರ್ತೀನಿ ನಾನು. ಎಕ್ಸಾಕ್ಟ್ಲಿ, ಸೀತಾರಾಮ ಕಲ್ಯಾಣದಲ್ಲಿ ಅದಕ್ಕೆ ಹೇಳಿದ್ದು. ಹಾಂ ಸರ್ ಇಂಟೆನ್ಷನಲಿ ಎಲ್ರಿಗೂ ಕಾಯಿಸ್ಬೇಕು ಅಂತ ಇಲ್ಲ ಸರ್ ಫೋಟೋ ಶೂಟ್ ಇತ್ತು, ಅದನ್ನು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಷ್ಟ ಆಯಿತು ಸರ್. ಪೊಲಿಟಿಷಿಯನ್ ಅವಾಗ ಅವ್ರು ರಾಜಕಾರಣಿ ಆಗಿರ್ಲಿಲ್ವಲ್ಲ ಸರ್? ಏನ್ ಸರ್ ಅರ್ಥ ಆಗ್ತಿಲ್ಲ ನನಗೆ. ಇಲ್ಲ ಸುಮ್ಮನೆ ಸ್ವಲ್ಪ ಕಾಲ ಎಸ್ ಈ ರಾಜಕಾರಣಿಗಳ ಮಕ್ಕಳ ಸಿನಿಮಾ ಆದಾಗ ನೀವು ತಡಾಗಿ ಬರುದು ಅಂತ ಅಂತ ಕೇಳಿದ್ರು. ಅಯ್ಯೋ ಸರ್, ಅವ್ರು ರಾಜಕಾರಣಿ ಮಗನ್ ತರ ಇರ್ಲಿಲ್ಲ ಸರ್. ನಂಗೆ ಯಾವತ್ತ ಫೀಲೇ ಕೊಟ್ಟಿಲ್ಲ ಸರ್. ಮಗನ್ ತರ ಇರುದು ಬೇಡ, ಆದ್ರೆ ಅವ್ರು ರಾಜಕಾರಣಿ ಮಗ ಹೌದು ಅಂತ ಅನ್ನೋದು ಸತ್ಯ ಅಲ್ವಾ? ಬಟ್ ಒಂದ್ ನಿಮಿಷ ಸರ್, ಅವ್ರನ್ನೇ ಕೇಳೋಣ. ವೇಸ್ ದ ಮೈಕ್? ಇಲ್ಲ ಜೈದ್ಗೆ ಗೊತ್ತಿಲ್ಲ ಅದೆಲ್ಲ ವಿಷಯ. ಅಲ್ಲ ಜೈದ್ ಗೊತ್ತಿಲ್ಲ ಅಲ್ಲ, ಸಿನಿಮಾದಲ್ಲಿ ಕೇಳಿ ಹೇಳಿ. ರಾಜಕಾರಣಿ ಮಗ ಆಗಿರೋದ್ರಿಂದ ಏನಾದ್ರು ಲೇಟಾಗಿ ಬರ್ತಾರ ಇವ್ರು ಅವ್ರನ್ನ ವೇಟ್ ಮಾಡಿ? ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ಮೋಸ್ಟ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ಬೇಕು, ಅಥವಾ ಅವರು ಆಲ್ವೇಸ್ ಶೂಟಿಂಗಲ್ಲೂ ಕೂಡ ಆನ್ ಟೈಮಾಗೇ ಇರ್ತಾರೆ ಸರ್. ಆ ಥರ ಏನಿಲ್ಲ ಸರ್. ಯಾಕಂದ್ರೆ ಕುಮಾರಸ್ವಾಮಿ ಅವರ ನಿಖಿಲ್ ಸಿನಿಮಾದಲ್ಲಿ ಯಾವತ್ತಾದ್ದು ಇದು ಅವ್ರು 6 ವರ್ಷ ಅಂತ ಹೇಳ್ತಾ ಇದ್ವಿ. 8 ವರ್ಷ ಸಾರಿ.